ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಹಾಗೆ ಕಡಲೆ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಈ ಕಡಲೆ ಪಲ್ಯಲ್ಲಿ ಹುಳುಗಳು ಇರ್ತವೆ, ಹಾಗಾಗಿ ಇದನ್ನ ಬಹಳ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ನೀವು ಕೂಡ ಮಾರ್ಕೆಟಿಗೆ ಹೋದ್ರೆ ಮಿಸ್ ಮಾಡದೆ ಈ ಪಲ್ಯನ ತಗೊಂಡು ಬಂದು ಮಾಡಿ. ಈ ತರ ನೋಡಿ, ಈ ತರ ಮಾಡಬೇಕು. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಹುಳುಗಳೆಲ್ಲ ಬೀಳ್ತವೆ. ಸೊ ಇದನ್ನ ಆಲ್ರೆಡಿ ನಮ್ಮ ಅಜ್ಜಿ ಕ್ಲೀನ್ ಮಾಡಿನೇ ಕೊಟ್ಟಿದ್ದಾರೆ. ನಮ್ಮ ಅಜ್ಜಿ ಊರಿಂದ ತಂದು ಕೊಟ್ಟಿದ್ದು ಈ ಪಲ್ಯನ. ಹಾಗೆಯೇ ಈ ತರ ಮಾಡ್ತಿರ್ಬೇಕಾದ್ರೆ ಹೇಳ್ಬೇಕಂತೆ, ಇದಷ್ಟೇ ಅಲ್ಲ, ಯಾವುದೇ ಧಾನ್ಯಗಳನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅನ್ಬೇಕಂತೆ, ರಾಮ ಸೀತೆ ಊಟ ಮಾಡ್ತಾರೆ, ಎಲ್ಲಿದ್ರು ಹೊರಗೆ ಮಾಡ್ಬೇಕಂತೆ. ಹಾಗಂದ್ರೆ ಇದರಲ್ಲಿ ಇರ್ತಕ್ಕಂಥ ಹುಳುಗಳು ಹೊರಗೆ ಬರ್ತಾರಂತೆ. ಇದನ್ನ ನಮ್ಮ ಅಜ್ಜಿ ಹೇಳಿದ್ದು. ಸೊ ಇದು ನನಗೂ ಕೂಡ ಸತ್ಯ ಅನಿಸಿದೆ. ನಾನು ಕೂಡ ಎಷ್ಟೋ ಸಲ ಇದೇ ತರ ಮಾಡ್ತಾ ಇರ್ತೀನಿ. ಸೊ ಹಾಗಂದ್ರೆ ಹುಳುಗಳು ಕಾಣಿಸ್ತವೆ ನಮ್ಮ ಕಣ್ಣಿಗೆ ಆಕ್ಚುಲಿ. ಸೊ ಇದು ಆಲ್ರೆಡಿ ಕ್ಲೀನ್ ಮಾಡಿದ್ದಿದೆ, ಸುಮ್ಮನೆ ಜಸ್ಟ್ ಇನ್ನೊಂದ್ಸಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೀಸನ್ ಇದ್ದಾಗಲೇ ತಿನ್ಬೇಕಿದನ್ನ. ನನಗೆ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಇದು, ಹಾಗಾಗಿ ನಮ್ಮ ಅಜ್ಜಿ ತಂದು ಕೊಟ್ಟಿದ್ದಾರೆ. ಸೊ ಇದು ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಷ್ಟೇ, ಸ್ವಲ್ಪ ತಗೊಂಡು ಸಣ್ಣದಾಗಿ ಕಟ್ ಮಾಡಬೇಕು. ಇವಾಗ ನನಗೆ ಅರ್ಜೆಂಟ್ ಕೂಡ ತುಂಬಾ ಇದೆ, ಇವ್ರಿಗೆ ಬೇರೆ ಸ್ಕೂಲಿಗೆ ಟೈಮ್ ಆಗಿದೆ. ಬೇಗ ಬೇಗ ಇದನ್ನ ಕಟ್ ಮಾಡಿ ಒಗ್ಗರಣೆ ಕೊಟ್ಟು ಆಮೇಲೆ ರೊಟ್ಟಿ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗ ನಾನು ಈ ಕಡಲೆ ಪಲ್ಯನ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ತೊಳೆದು ಇಟ್ಬಿಟ್ಟಿದ್ದೀನಿ, ಈ ಥರ ಒಂದು ಸ್ವಲ್ಪ ನೀರು ಬಸಿಲಿ ಅಂತ ಹೇಳಿ. ಹಾಗೆ ಈ ಕಡೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಇದರಲ್ಲಿ 7 ರಿಂದ 8 ಬೆಳ್ಳುಳ್ಳಿ ಹಾಗೆ 3 ಮೆಣಸಿನ್ಕಾಯಿನ ಸಣ್ಣ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ತರಿಯಾಗಿ ಮಾಡಬೇಕು. ಹಾಗೆ ಇದರಲ್ಲಿ ಶೇಂಗಾ ಕೂಡ ತರಿಯಾಗಿ ರುಬ್ಬಿದ್ದೀನಿ ನೋಡಿ. ಸೊ ಇದನ್ನ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕಬೇಕು. ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಸಣ್ಣ ಕುಟ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ತುಂಬ ಕಡಿಮೆ ಸಾಮಾನುಗಳು ಬೇಕು ನೋಡಿ. ಇಲ್ಲಿ ಈ ಪಲ್ಯ ಆಯಿತು. ಸೊ ಇದು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ, ನೆಕ್ಸ್ಟ್ ಇಲ್ಲಿ ಈರುಳ್ಳಿ, ನೆಕ್ಸ್ಟ್ ಇದು ಶೇಂಗಾ ಪುಡಿ. ಸೊ ಇಷ್ಟೇ ಐಟಮ್ಸ್ನಲ್ಲಿ ಮಾಡುವಂಥ ಒಂದು ಐಟಮ್ ಇದು. ಎಣ್ಣೆ ಬಿಸಿ ಆಗಬೇಕು. ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಕುಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೆಂಡ್ಸ್, ಇವಾಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೆಂಡ್ಸ್, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ತೊಳೆದಿರ್ತಕ್ಕಂಥ ಕಡಲೆ ಪಲ್ಯನ ಹಾಕ್ತೀನಿ. ಇದು ನೋಡೋದಕ್ಕೆ ಇಷ್ಟ ಅನಿಸುತ್ತೆ, ಆದರೆ ಮಾಡಿದ ಮೇಲೆ ಕರಗುತ್ತೆ. ಇದು ಕಡಿಮೆ ಆಗುತ್ತೆ ಪಲ್ಯ. ಸೊ ನೋಡಿ, ಮೆಂತ್ಯ ಪಲ್ಯ, ಆಮೇಲೆ ಪಾಲಕ್ ಸೊಪ್ಪು, ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು ಎಲ್ಲ ಸೀಸನಲ್ಲೂ ನಮಗೆ ಸಿಗುತ್ತೆ. ಆದರೆ ಈ ಕಡಲೆ ಪಲ್ಯ ಏನಿದೆಯಲ್ಲ, ಇದು ಇವಾಗ ಚಳಿಗಾಲದಲ್ಲಿ ಮಾತ್ರ ಸಿಗೋದು. ಹಾಗಾಗಿ ಮಾರ್ಕೆಟಲ್ಲಿ ನಿಮಗೆಲ್ಲಾದರೂ ಕಾಣಿಸಿದ್ರೆ ಹೇಗೆ ಮಾಡೋದಂತ ರೆಸಿಪಿ ಅಂತೂ ನಾನು ಹೇಳಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟಿಯಾಗಿರುತ್ತೆ.
ಸೊ ಇವಾಗ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದರಲ್ಲೇನು ನೀರದು ಹಾಕೋ ಅವಶ್ಯಕತೆ ಇಲ್ಲ, ಅದೇ ನೀರು ಬಿಡುತ್ತೆ, ಹಾಗಾಗಿ ನಾನೇನು ನೀರು ಹಾಕ್ತಾ ಇಲ್ಲ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆಗಿದೆ. ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ ಅದು ಅಂಥೇಳಿ. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಶೇಂಗಾನ ಮಿಕ್ಸ್ ಮಾಡ್ತೀನಿ. ಶೇಂಗಾ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಯಾವ ಥರ ನೀರು ಬಿಟ್ಟಿದೆ ಅಂಥೇಳಿ. ಇವಾಗೇನು ಇಲ್ಲ, ಇದನ್ನು ಒಂದು 10 ನಿಮಿಷ, 5ರಿಂದ ಒಂದು 7 ನಿಮಿಷ ಸಾಕು ಬಿಡಿ, 10 ನಿಮಿಷ ಏನು ಬೇಡ. ಸೊ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ತೀನಿ, ಬೇಯಿಸ್ಕೊಳ್ತೀನಿ. ಇವಾಗ ಶೇಂಗಾ ಎಲ್ಲ ಹಾಕಿದ್ದೀನಲ್ವಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಇದನ್ನು ಅಷ್ಟರಲ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಆ ಕಡೆ ಪಲ್ಯ ರೆಡಿ ಆಗ್ತಾ ಇದೆ, ಅಷ್ಟರಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನೀರನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಲ್ಲ, ಈ ನೀರು ಪೂರ್ತಿ ಆದಮೇಲೆ ಇದ್ರೊಳಗೆ ಹಾಕಬೇಕು. ಇದು ಜೋಳದ ಹಿಟ್ಟು. ಸೊ ಬಿಸಿ ನೀರು ಹಾಕಿರ್ತೀವಲ್ವ, ಹಿಟ್ಟು ಬಿಸಿಯಾಗಿರುತ್ತೆ, ಹಾಗಾಗಿ ಸೌಟಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕೈಯಿಂದ ಮಿಕ್ಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಪಲ್ಯ ರೆಡಿಯಾಗಿದೆ ನೋಡ್ಬೋದು. ಸೊ ಓಕೆ, ಇವಾಗ ಪಲ್ಯ ಅಂತೂ ರೆಡಿಯಾಗಿದೆ. ಇವಾಗ ರೊಟ್ಟಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡ್ತೀನಿ ಬೇಗ. ಈ ರೊಟ್ಟಿ ಮಾಡೋ ಮನೆ ಕೂಡ ನಮ್ಮ ಅಜ್ಜಿನೇ ಕೊಡಿಸಿದ್ದು. ತುಂಬ ಸಖತ್ತಾಗಿದೆ. ಚಪಾತಿ ರೊಟ್ಟಿ ಎರಡನ್ನೂ ಆರಾಮಾಗಿ ಮಾಡ್ಬೋದು ಇದರ ಮೇಲೆ. ಫ್ರೆಂಡ್ಸ್, ಇವಾಗ ಈ ರೊಟ್ಟಿ ರೆಡಿಯಾಗಿದೆ. ಇದನ್ನು ಹೆಂಚ ಮೇಲೆ ಹಾಕಬೇಕು. ಸ್ವಲ್ಪ ನೀರು ಹಚ್ಚಬೇಕು. ಸೊ ಫ್ರೆಂಡ್ಸ್, ಇದು ನೋಡಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಮತ್ತು ಕಡಲೆ ಪಲ್ಯ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಸೊ ಇವ್ರಿಗೆ ಕೊಡ್ತೀನಿ, ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ರೀ, ನೋಡ್ರಿ ಹೆಂಗೈತಿ ಟೇಸ್ಟ್. ನಿಮ್ಮ ಫೇವ್ರೇಟ್ ಕಡಲೆ ಪಲ್ಯ ಮತ್ತು ರೊಟ್ಟಿ. ಸೂಪರ್, ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.